ಮಕ್ಕಳಲ್ಲಿ ಪರಿಸರ ಕಾಳಜಿ ಮತ್ತು ಸೃಜನಾತ್ಮಕ ಚಿಂತನೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಏಕ್ಯ ಶಾಲೆಗಳು ಏಕ್ಯ ವನಶಾಲೆಯನ್ನ ಆರಂಭಿಸುವಂತಹ ಮೂಲಕ ಹೊಸ ಶೈಕ್ಷಣಿಕ ಹೆಜ್ಜೆಯನ್ನ ಇಟ್ಟಿವೆ. ಕನ್ನಡದ ನೈಸ್ ರಸ್ತೆಯಲ್ಲಿರುವಂತಹ ಅಂದ್ರೆ ನಗರದ ನೈಸ್ ರಸ್ತೆಯಲ್ಲಿ ಇರುವಂತಹ ಏಕ್ಯ ಶಾಲಾ ಸಭಾಂಗಣದಲ್ಲಿ ಶನಿವಾರ ನಡೆದಂತಹ ಫೈಂಡ್ ಉತ್ಸವ 2025 ಕಾರ್ಯಕ್ರಮದಲ್ಲಿ ಈ ಶಾಲೆಯನ್ನು ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಡಾಕ್ಟರ್ ಕೆ ಉಲ್ಲಾಸ್, ಅರಣ್ಯ ಮತ್ತು ವನ್ಯಜೀವಿಗಳು ಸಮಾಜದ ಅವಿಭಾಜ್ಯ ಅಂಗಗಳಾಗಿದ್ದು ಪರಿಸರ ವ್ಯವಸ್ಥೆಯನ್ನ ಸಂರಕ್ಷಿಸುವಂತಹದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಅಂತ ಕೂಡ ತಿಳಿಸಿದ್ರು. ಏಕ್ಯ ಶಾಲೆಗಳು ಏಕ್ಯ ವನ ಪರಿಕಲ್ಪನೆಗಳೊಂದಿಗೆ ಪರಿಸರ ವಿಜ್ಞಾನದ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸ್ತಾ ಇರುವಂತಹದ್ದು ಶ್ಲಾಘನೀಯ ಅಂತ ಕೂಡ ಅವರು ಅಭಿಪ್ರಾಯವನ್ನು ಪಟ್ಟರು. ಪರಿಸರ ವಿಜ್ಞಾನ ಮತ್ತು ಅರಣ್ಯ ಇಲಾಖೆಯ ಮಾಜಿ ಕಾರ್ಯದರ್ಶಿ ಡಾಕ್ಟರ್ ಎನ್ ಯಲ್ಲಪ್ಪ ರೆಡ್ಡಿ ಮಾತನಾಡಿ, ಮಕ್ಕಳು ಭವಿಷ್ಯದ ಶಿಕ್ಷಕರು ಮತ್ತು ಭೂಮಿಯ ರಕ್ಷಕರಾಗಿದ್ದಾರೆ ಅಂತ ಕೂಡ ತಿಳಿಸಿದರು. ಅವರಲ್ಲಿ ಪ್ರಕೃತಿಯ ಬಗ್ಗೆ ಆಸಕ್ತಿ ಮೂಡಿಸಿ ಪರಿಸರ ಕಾಳಜಿಯನ್ನ ಬೆಳೆಸುವಂತಹ ಅಗತ್ಯವಿದೆ ಅಂತ ಕೂಡ ಅವರು ಪ್ರತಿಪಾದಿಸಿದರು. ಮಕ್ಕಳು ಪ್ರಕೃತಿಯೊಂದಿಗೆ ಬೆಳೆಯುವಂತಹ ಮೂಲಕ ಜವಾಬ್ದಾರಿಯುತ ಪ್ರಜೆಗಳಾಗ್ತಾರೆ ಅಂತ ಕೂಡ ಅವರು ಮಾಹಿತಿ ಕೊಟ್ಟರು. ಬಿಸ್ವಜಿತ್ ಮಿಶ್ರಾ ಮಾತನಾಡಿ, ಪ್ರಕೃತಿಯೊಂದಿಗೆ ಕಲಿಸುವಂತಹ ಏಕ್ಯವನ ಶಾಲಾ ಪರಿಕಲ್ಪನೆಯು ಮಕ್ಕಳಲ್ಲಿ ಪರಿಸರ ಮತ್ತು ವನ್ಯಜೀವಿಗಳ ಬಗ್ಗೆ ಅರಿವು ಮೂಡಿಸಲು ಸಹಕಾರಿಯಾಗತ್ತೆ ಅಂತ ಕೂಡ ತಿಳಿಸಿದ್ರು. ಪ್ರಾಥಮಿಕ ಹಂತದಲ್ಲಿಯೇ ಪರಿಸರ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸುವಂತಹದ್ದು ಮುಖ್ಯವಾಗಿದೆ ಅಂತ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಜೊತೆಯಲ್ಲಿ ಯಾವ ರೀತಿ ಮಕ್ಕಳು ವ್ಯವಹಾರ ಮಾಡ್ಕೊಳ್ಬೇಕು, ಪ್ರಕೃತಿ ಜೊತೆಯಲ್ಲಿ ಯಾವ ರೀತಿ ಅವ್ರಿಗೆ ಒಂದು ಸಂಬಂಧ ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಈಗ ನಾವು ಸಾಕಷ್ಟು ಅದನ್ನ ದೂರ ಹೋಗ್ತಾ ಇದ್ದೀವಿ. ಎಲ್ಲ ನಗರಗಳಲ್ಲಿ ಒಂದು ಕಾಂಕ್ರೀಟ್ ಇದರಲ್ಲಿ ಪ್ರಕೃತಿ ಅಂದ್ರೇನೆ ಏನು ಜನಗಳಿಗೆ ಗೊತ್ತಾಗೋದಿಲ್ಲ. ಅದೇ ಒಂದು ದೊಡ್ಡ ಒಂದು ಉದ್ಯೋಗ ಥರ ಮಾಡ್ಬಿಡ್ತಾರೆ. ಅದು ಪ್ರಕೃತಿ ಜೊತೆಯಲ್ಲೇ ಬೆಳಿಬೇಕು. ಅವ್ರು ಏನು ಓದಬೇಕಾಗಿದೆ, ಅದು CBSE ಇರ್ಬೋದು ಅಥವಾ IGCSE ಇರ್ಬೋದು, ಯಾವುದೇ ಒಂದು ಆ ಪಠ್ಯಕ್ರಮಗಳನ್ನ ಅಳವಡಿಸ್ಕೊಂಡ್ರು ಪ್ರಕೃತಿಗೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ಅವ್ರೇನು ಅರ್ಥಕೊಳ್ಳೇಬೇಕು ಜೀವನದಲ್ಲಿ, ದಟ್ ದೇ ಶುಡ್ ನೋ ಇನ್ ದಿ ಎಂಟೈರ್ ಲೈಫ್, ಅದನ್ನ ಅವ್ರಿಗೆ ಮಕ್ಕಳಿಗೆ ತಿಳಿಸಿ ಅದರ ಸ್ವಂತ ಅನುಭವ ಪಡ್ಕೊಳ್ತಕ್ಕಂಥದ್ದು ಪ್ರಾಕ್ಟಿಕಲಿ. ಸುಮ್ಮನೆ ನಾವು ಒಂದು ಡಾಕ್ಯುಮೆಂಟ್ರಿ ತೋರಿಸ್ಬಿಟ್ಟು ಅಥವಾ ಇದು ಮಾಡ್ಲಿಕ್ಕಾಗೋದಿಲ್ಲ. ಅವರೇ ಸ್ವತಃ ಅನುಭವಿಸಿ ಮಾಡ್ತಕ್ಕಂತಹ ಒಂದು ಅವಕಾಶ, ಅದನ್ನ ಈ ಏಕ್ಯ ವನದಲ್ಲಿ ನಾವು ಅಳವಡಿಸತಕ್ಕಂಥ ಒಂದು ಉದ್ದೇಶ ಹೊಂದಿದೆ.